ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೂ ವೆಲ್ಕಮ್ ಟು ಅವರ್ ಸ್ಪರ್ಧಾ ಮಾಹಿತಿ ಯೂಟ್ಯೂಬ್ ಚಾನಲ್. ಹಿಂದೆ ಕ್ಲಾಸಲ್ಲಿ ಏನು ನೋಡಿದ್ವಿ ಅಂದರೆ ಸಂವಿಧಾನದ ಹಿನ್ನೆಲೆ ಮತ್ತು ಸಂವಿಧಾನದ ರಚನೆ. ಓಕೆ, ಈ ಕ್ಲಾಸಲ್ಲಿ ಏನಂದರೆ ಸಂವಿಧಾನ ಯಾವ ಥರ ರಚನೆ ಆಯಿತು ಅಂತ ಈ ಕ್ಲಾಸಲ್ಲಿ ನೋಡೋಣ. ಎಮ್ ಎನ್ ರಾಯರವರು ಪ್ರಥಮ ಬಾರಿಗೆ 1934ರಲ್ಲಿ ಪ್ರಥಮ ಬಾರಿಗೆ ಭಾರತಕ್ಕೆ ಸಂವಿಧಾನ ರಚನಾ ಸಮಿತಿಯ ಅಗತ್ಯವಿದೆ ಎಂದು ಬ್ರಿಟಿಷ್ ಸರ್ಕಾರಕ್ಕೆ ಮನವಿ ಪತ್ರ ನೀಡಿದ್ದರು. ಯಾರು? ಎಮ್ ಎನ್ ರಾಯರವರು ಪ್ರಥಮ ಬಾರಿಗೆ 1934ರಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಭಾರತ ಸಂವಿಧಾನ ರಚನಾ ಸಮಿತಿಯ ಅಗತ್ಯವಿದೆ ಎಂದು ಹೇಳಿದರು. ಅದೇ ರೀತಿಯಾಗಿ 1935ರಲ್ಲಿ ಭಾರತೀಯ ಕಾಂಗ್ರೆಸ್ ಪಕ್ಷವು ಕೂಡ ಸಂವಿಧಾನ ಬೇಡಿಕೆಯನ್ನು ಅಧಿಕೃತವಾಗಿ ಮುಂದಿಟ್ಟಿತು. ಯಾವುದು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸು ಕೂಡ 1934ರಲ್ಲಿ ಅಧಿಕೃತವಾಗಿ ಸಂವಿಧಾನ ರಚನಾ ಸಮಿತಿಯ ಬೇಡಿಕೆಯನ್ನು ಮುಂದಿಟ್ಟಿತು. ನೆಕ್ಸ್ಟ್ ನೋಡೋದಾದರೆ ಸಂವಿಧಾನ ರಚನಾ ಸಮಿತಿ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂದರೆ 1940 ಆಗಸ್ಟ್ ಕೊಡುಗೆಯಲ್ಲಿ. ಯಾವುದು? ರಚನಾ ಸಮಿತಿಯು 1940 ಆಗಸ್ಟ್ ಕೊಡುಗೆಯಲ್ಲಿ ಬ್ರಿಟಿಷರು ಒಪ್ಪಿಕೊಂಡರು. ಯಾವುದನ್ನು? ರಚನಾ ಸಮಿತಿಯನ್ನು ಬ್ರಿಟಿಷರು 1940ರಲ್ಲಿ ಆಗಸ್ಟ್ ಕೊಡುಗೆಯ ಮೂಲಕ ಒಪ್ಪಿಕೊಂಡರು. ಸರ್ ಸ್ಟಾಫರ್ಡ್ ಕ್ರಿಪ್ಸ್ ರವರು 1942ರಲ್ಲಿ ಸಂವಿಧಾನ ರಚನಾ ಸಮಿತಿ ಸ್ಥಾಪನೆಗೆ ಸಂಬಂಧಿಸಿದಂತೆ ಕೆಲವು ಪ್ರಸ್ತಾವನೆಗಳನ್ನು ಭಾರತೀಯರ ಮುಂದಿಟ್ಟರು. ಯಾರು? ಸರ್ ಸ್ಟಾಫರ್ಡ್ ಕ್ರಿಪ್ಸ್ ರವರು 1942ರಲ್ಲಿ ಭಾರತೀಯ ಸಂವಿಧಾನ ರಚನಾ ಸಮಿತಿಗೆ ಸ್ಥಾಪಿಸಲು ಕೆಲವು ಪ್ರಸ್ತಾವನೆಗಳನ್ನು ಭಾರತೀಯರ ಮುಂದಿಟ್ಟರು. ಈ ಪ್ರಸ್ತಾವನೆಯನ್ನು ಕ್ರಿಪ್ಸ್ ಪ್ರಸ್ತಾವನೆ ಎಂದೇ ಪ್ರಖ್ಯಾತಿ ಹೊಂದಿದೆ ಅಥವಾ ಪ್ರಖ್ಯಾತಿ ಪಡೆದಿದೆ. ಯಾವುದು? ಕ್ರಿಪ್ಸ್ ಆಯೋಗ ಎಷ್ಟಾಗಿ ಬಂತಂದರೆ 1942ರಲ್ಲಿ. ನಿನ್ನೆ ಹಳೆಯ ಕ್ಲಾಸಲ್ಲಿ ಇದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ನೋಡಿಲ್ಲ ಅಂದರೆ. ಈ ಕ್ರಿಪ್ಸ್ ಆಯೋಗವನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಇವು ಎರಡೂ ಪಕ್ಷಗಳು ತಿರಸ್ಕರಿಸಿದವು. ಯಾವುದನ್ನು? ಕ್ರಿಪ್ಸ್ ಆಯೋಗವನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಇವು ಎರಡೂ ಪಕ್ಷಗಳು ಕ್ರಿಪ್ಸ್ ಆಯೋಗವನ್ನು ತಿರಸ್ಕರಿಸಿದವು. ಅದರ ಮೇರೆಗೆ ತಿರಸ್ಕರಿಸಿದ ಕಾರಣದ ಮೇರೆಗೆ ಕ್ಯಾಬಿನೆಟ್ ಆಯೋಗವು ನೋಡಿ ನೆಕ್ಸ್ಟ್ ಯಾವುದು? ಕ್ಯಾಬಿನೆಟ್ ಆಯೋಗವು ಭಾರತಕ್ಕೆ ಒಂದು ಸಂವಿಧಾನ ರಚಿಸಲು ಕ್ಯಾಬಿನೆಟ್ ಆಯೋಗವು ಭಾರತಕ್ಕೆ ಸಂವಿಧಾನ ರಚಿಸಲು ಒಂದು ಸಮಿತಿಯನ್ನು ರಚನಾ ಸಮಿತಿಯನ್ನು ಸ್ಥಾಪಿಸಿತು. ಯಾವಾಗ ಸ್ಥಾಪಿಸಿತು? ಕ್ಯಾಬಿನೆಟ್ ಆಯೋಗ ಎಷ್ಟರಲ್ಲಿ ಅಂದರೆ 1946ರಲ್ಲಿ. ಯಾವುದು? ಕ್ಯಾಬಿನೆಟ್ ಆಯೋಗವು 1946ರಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ಸ್ಥಾಪಿಸಿತು. ಎಷ್ಟಾಗ? 1946ರಲ್ಲಿ. ಕ್ಯಾಬಿನೆಟ್ ನಿಯೋಗವು 3 ಸದಸ್ಯರನ್ನು ಒಳಗೊಂಡಿತ್ತು. ಯಾವುದು? ಕ್ಯಾಬಿನೆಟ್ ನಿಯೋಗವು 3 ಸದಸ್ಯರನ್ನು ಒಳಗೊಂಡಿತ್ತು. ಯಾರಂದರೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ರವರು, ಲಾರ್ಡ್ ಫೆಥಿಕ್ ಲಾರೆನ್ಸ್ ರವರು, MV ಅಲೆಕ್ಸಾಂಡರ್ ಅವರು. ಈ 3 ಸದಸ್ಯರು ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಮೇರೆಗೆ ಅಥವಾ ಭಾರತಕ್ಕೆ ಒಂದು ಸಂವಿಧಾನ ರಚನಾ ಸಮಿತಿಯ ಶಿಫಾರಸ್ಸನ್ನು ನೀಡಲು ಈ ಆಯೋಗವು ಭಾರತಕ್ಕೆ ಬಂದಿತು. ಸಂವಿಧಾನ ರಚನೆ ಯಾವುದು? ಕ್ಯಾಬಿನೆಟ್ ಶಿಫಾರಸ್ಸಿನ ಮೇರೆಗೆ ಯಾವುದು ಸಂವಿಧಾನ ರಚನೆ ಎಷ್ಟಾಗ ಇದು ಮಾಡ್ತಾರೆ ಅಂದರೆ 1946 ಜುಲೈ ತಿಂಗಳಲ್ಲಿ ಚುನಾವಣೆ ನಡೆಸುತ್ತಾರೆ. ಯಾವುದಕ್ಕೆ? ಸಭೆಯ ರಚನೆಗೆ ಎಷ್ಟಾಗಿ ನಡೆಸ್ತಾರೆ ಅಂದರೆ ಚುನಾವಣೆ 1946 ಜುಲೈ ತಿಂಗಳಲ್ಲಿ ಚುನಾವಣೆಯನ್ನು ನಡೆಸಿದರು. ಸಂವಿಧಾನ ರಚನೆಯು ಅಥವಾ ಸಂವಿಧಾನ ರಚನಾ ಸಭೆಯು
ಒಟ್ಟು 389 ಎಷ್ಟು 389 ಸದಸ್ಯರನ್ನು ಒಳಗೊಂಡಿತ್ತು. ರಚನಾ ಸಮಿತಿಯು ಎಷ್ಟು ಸದಸ್ಯರನ್ನು ಒಳಗೊಂಡಿತ್ತಂದರೆ ಪ್ರಥಮ ಬಾರಿಗೆ ಒಟ್ಟು 389 ಸದಸ್ಯರನ್ನು ಒಳಗೊಂಡಿತ್ತು. ಸಂವಿಧಾನ ರಚನಾ ಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಎಷ್ಟು ಸ್ಥಾನ ಪಡೆದಿದೆ ಅಂದರೆ 206 ಸ್ಥಾನಗಳನ್ನು ಪಡೆದರೆ ಮುಸ್ಲಿಂ ಲೀಗ್ 73 ಸ್ಥಾನಗಳನ್ನು ಗೆದ್ದುಕೊಂಡವು. ಸಂವಿಧಾನ ರಚನಾ ಸಭೆಯಲ್ಲಿ ಎಲ್ಲ ತರಹದ ಜನಾಂಗ, ಧರ್ಮ, ಜಾತಿ ಎಲ್ಲ ಜನಾಂಗದವರಿಗೆ ಪಾಲನ್ನು ನೀಡಿದ್ದರು. ಯಾವುದರಲ್ಲಿ? ರಚನಾ ಸಮಿತಿಯಲ್ಲಿ. ಯಾರಿಗೆ ಅಂದರೆ ಹಿಂದೂಗಳು, ಮುಸ್ಲಿಮರು, ಆಂಗ್ಲ ಇಂಡಿಯನ್ನರು, ಪರಿಶಿಷ್ಟ ಜಾತಿಗಳು, ಹಿಂದುಳಿದ ಬುಡಕಟ್ಟು ಜನಾಂಗದವರಿಗೆ. ಸಂವಿಧಾನ ರಚನಾ ಸಭೆಯು ಪ್ರಥಮ ಸಭೆಯು ಎಷ್ಟು? ಸಂವಿಧಾನ ರಚನಾ ಸಭೆಯು ಪ್ರಥಮ ಸಭೆಯು 9/12/1946 ಯಾವಾಗ ರಚನಾ ಸಭೆಯ ಪ್ರಥಮ ಸಭೆಯು 9/12/1946 ನಡೆಯಿತು. ಪ್ರಥಮ ಬಾರಿಗೆ ಇದು. ಈ ಸಭೆಯು ಮುಸ್ಲಿಂ ಲೀಗ್ ತಿರಸ್ಕರಿಸಿತು ಅಥವಾ ಬಹಿಷ್ಕರಿಸಿತು. ಯಾವುದನ್ನು? ಪ್ರಥಮ ಸಭೆಯನ್ನು. ಟೋಟಲ್ ಎಷ್ಟು ಜನ ಭಾಗವಹಿಸಿದ್ದಾರೆ ಅಂದರೆ ಇದರಲ್ಲಿ 211 ಜನ ಸದಸ್ಯರು ಹಾಜರಾಗಿದ್ದರು. ಪ್ರಥಮ ಬಾರಿಗೆ ಎಷ್ಟು ಸದಸ್ಯರಿದ್ದಾರೆ ಅಂದರೆ ಟೋಟಲಿ 389 ಸದಸ್ಯರಲ್ಲಿ ಪ್ರಥಮ ಸಭೆಗೆ ಎಷ್ಟು ಜನ ಹಾಜರಿದ್ದಾರೆ ಅಂದರೆ 211 ಜನ ಹಾಜರಿದ್ದರು. ಈ ಪ್ರಥಮ ಸಭೆಯನ್ನು ಮುಸ್ಲಿಂ ಲೀಗ್ ಬಹಿಷ್ಕರಿಸಿತು. ಯಾಕಂದರೆ ಪ್ರತ್ಯೇಕ ಪಾಕಿಸ್ತಾನವನ್ನು ಮುಸ್ಲಿಂ ಲೀಗ್ ಮುಂದಿಟ್ಟಿತ್ತು. ಆದ ಕಾರಣ ಈ ಸಭೆಯನ್ನು ಬಹಿಷ್ಕರಿಸಿತ್ತು. ಈ ಸಭೆಯ ಅಧ್ಯಕ್ಷರನ್ನಾಗಿ ಅಥವಾ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾರವರನ್ನು ನೇಮಕ ಮಾಡಲಾಗಿತ್ತು. ಯಾರು ತಾತ್ಕಾಲಿಕ ಅಧ್ಯಕ್ಷರು? ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾರವರು. ಎಷ್ಟು? ಪ್ರಥಮ ಸಭೆಯಲ್ಲಿ ಎಷ್ಟರಲ್ಲಿ ನಡೀತಂದರೆ ಡಿಸೆಂಬರ್ 9, 1946 ಯಾವುದು? ಇದು ಮುಸ್ಲಿಂ ಲೀಗ್ ಈ ಸಭೆಯನ್ನು ಬಹಿಷ್ಕರಿಸಿತ್ತು. ಟೋಟಲ್ ಎಷ್ಟು ಜನ ಹಾಜರಿದ್ದರು ಅಂದರೆ 211 ಜನ ಮಾತ್ರ ಹಾಜರಾಗಿದ್ದರು. ಡಿಸೆಂಬರ್ 11, 1946 ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನು ಅಧ್ಯಕ್ಷರನ್ನಾಗಿ, ಅವರು ತಾತ್ಕಾಲಿಕ ಅಧ್ಯಕ್ಷರಿದ್ದಾರಲ್ಲ ಇವರನ್ನು ಚುನಾವಣೆ ಮೂಲಕ ಆರಿಸಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಇನ್ನು ಪ್ರಥಮ ಸಭೆ ಆಯ್ತಿದ್ದು. ದ್ವಿತೀಯ ಸಭೆ ಎಷ್ಟಾಗಿ ನಡೀತಿದ್ದು? 12/11/1946 ಯಾರು ಇದ್ರ ಅಧ್ಯಕ್ಷರು ಯಾರಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು. ಅಧ್ಯಕ್ಷರು ಯಾರು? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು. ಉಪಾಧ್ಯಕ್ಷರನ್ನಾಗಿ HC ಮುಖರ್ಜಿ ಹಾಗೂ TT ಕೃಷ್ಣಮಾಚಾರ್ಯ ಅವರನ್ನು ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಈ ಸಭೆಗೆ ಇಬ್ಬರು ಉಪಾಧ್ಯಕ್ಷರನ್ನು ನೇಮಕ ಮಾಡಲಾಗಿತ್ತು. ಯಾರವರು ಅಂದರೆ HC ಮುಖರ್ಜಿರವರು ಹಾಗೂ TT ಕೃಷ್ಣಮಾಚಾರ್ಯ ಅವರು ಈ ಸಭೆಯ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಸಂವಿಧಾನ ರಚನಾ ಸಮಿತಿಯ ಸಲಹೆಗಾರ ಯಾರಂದರೆ BN ರಾವ್ರವರು. ಯಾರು? BN ರಾವ್ರವರು ರಚನಾ ಸಮಿತಿಯ ಸಲಹೆಗಾರರಾಗಿ ನೇಮಕ ಹೊಂದಿದರು ಅಥವಾ ನೇಮಿಸಲಾಯಿತು. ಕರಡು ಸಮಿತಿ ಯಾವಾಗ ಸ್ಥಾಪನೆ ಆಯ್ತಂದರೆ 29/8/1947 ಕರಡು ಸಮಿತಿ ಸ್ಥಾಪನೆ ಆಯಿತು. ಯಾವುದು? ಕರಡು ಸಮಿತಿ ಎಷ್ಟಾಗಿ ಸ್ಥಾಪನೆ ಆಯ್ತಪ್ಪ ಅಂದರೆ 29/8/1947 ಕರಡು ಸಮಿತಿಯು ಸ್ಥಾಪನೆಯಾಯಿತು. ಕರಡು ಸಮಿತಿ ಅಧ್ಯಕ್ಷರು ಯಾರಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಇದರ ಟೋಟಲ್ ಎಷ್ಟು ಜನ ಅಂದರೆ 7 ಜನ ಸದಸ್ಯರು. ಒಬ್ಬರು ಅಧ್ಯಕ್ಷರಂದರೆ ಮೈನಸ್ ಮಾಡಿದ್ರೆ 6 ಜನ ಸದಸ್ಯರು. ಯಾರಂದರೆ N. ಗೋಪಾಲಸ್ವಾಮಿ ಅಯ್ಯಂಗರ್. ಯಾರು? N. ಗೋಪಾಲಸ್ವಾಮಿ ಅಯ್ಯಂಗರ್. ಸದಸ್ಯರು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯಂಗರ್, ಡಾಕ್ಟರ್
ಕೆ ಎಂ ಮುನ್ಸಿ, ಯಾರು? ಡಾಕ್ಟರ್ ಕೆ ಎಂ ಮುನ್ಸಿರವರು, ಸೈಯದ್ ಮಹಮ್ಮದ್ ಸಾದುಲ್ಲಾ, ಎನ್ ಮಾಧವರಾವ್, ಟಿ ಟಿ ಕೃಷ್ಣಮಾಚಾರ್ಯ ಅವರು. ಟೋಟಲ್ ಎಷ್ಟು ಜನ ಸದಸ್ಯರಂದರೆ 7 ಜನ ಸದಸ್ಯರು. 7 ಜನ ಸದಸ್ಯರಲ್ಲಿ ಒಬ್ಬರು ಅಧ್ಯಕ್ಷರು. ಅಧ್ಯಕ್ಷರು ಯಾರಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಎಷ್ಟು ಕರಡು ಸಮಿತಿ ಯಾವಾಗ ಸ್ಥಾಪನೆ ಆಯಿತು ಅಂದರೆ 29/8/1947 ಕರಡು ಸಮಿತಿಯು ಸ್ಥಾಪನೆಯಾಯಿತು. ಕರಡು ಸಮಿತಿ ಅಧ್ಯಕ್ಷರು ಯಾರಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಕರಡು ಸಮಿತಿಯು ಸಂವಿಧಾನವನ್ನು ರಚಿಸಲು ಟೋಟಲ್ ಎಷ್ಟು ವರ್ಷ ತೆಗೆದುಕೊಳ್ಳುತ್ತಂದರೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ನಮ್ಮ ಭಾರತ ಸಂವಿಧಾನವನ್ನು ರಚಿಸಲು ಸಂವಿಧಾನಕಾರರು ಅಥವಾ ಕರಡು ಸಮಿತಿಯು ತೆಗೆದುಕೊಂಡಂಥ ಸಮಯವಾಗಿದೆ. ಕರಡು ಸಂವಿಧಾನವನ್ನು ಪರಿಶೀಲಿಸಲು ಎಷ್ಟು ದಿನಗಳು ತೆಗೆದುಕೊಂಡ್ರಂದರೆ 114 ದಿನಗಳನ್ನು ಕರಡು ಸಂವಿಧಾನವನ್ನು ಪರಿಶೀಲಿಸಲು ತೆಗೆದುಕೊಂಡಿತು. ಎಷ್ಟು? 4/14/1948 ಕರಡು ಸಮಿತಿಯು ಸಂವಿಧಾನ ಕರಡು ಪ್ರತಿಯನ್ನು ರಚನಾ ಸಮಿತಿಯ ಮುಂದಿಟ್ಟಿತು. ಎಷ್ಟರಲ್ಲಿ ಮುಂದಿಟ್ಟಿತಪ್ಪ ಅಂದರೆ ರಚನಾ ಸಮಿತಿಯ ಮುಂದೆ 4/11/1948 ಕರಡು ಕರಡು ಸಮಿತಿಯು ಸಂವಿಧಾನ ಕರಡನ್ನು ಅಥವಾ ಕರಡು ಪ್ರತಿಯನ್ನು ರಚನಾ ಸಮಿತಿಯ ಮುಂದೆ 4/11/1948 ಮುಂದಿಟ್ಟಿತು. ಚರ್ಚೆಯ ನಂತರ ಸಂವಿಧಾನವನ್ನು 26/11/1949 ಅಂಗೀಕರಿಸಿತು. ಎಷ್ಟಾಗಿ ಅಂಗೀಕರಿಸ್ತಪ್ಪ ಅಂದ್ರೆ ಸಂವಿಧಾನ 26/11/1949 ಅಂಗೀಕರಿಸಿತ್ತು. ಆದರೆ ಅಂಗೀಕರಿಸಿದ್ದು 1949 ಯಾವಾಗ 26/11. ಆದರೆ ಜಾರಿಗೆ ಬಂದಿದ್ದು ಯಾವಾಗ ಅಂದರೆ 26/1/1950 ಜಾರಿಗೆ ಬಂದಿತ್ತು. ಯಾವುದು? ಸಂವಿಧಾನವು ಅಂಗೀಕಾರವಾದದ್ದು ಯಾವಾಗಂದರೆ 1949 ಅಂಗೀಕಾರವಾದರೆ 1950 ಜಾರಿಗೆ ಬಂದಿತ್ತು. ಯಾವುದು? ಸಂವಿಧಾನವು. ನಮ್ಮ ರಾಷ್ಟ್ರಧ್ವಜ ಯಾವುದು? ನಮ್ಮ ರಾಷ್ಟ್ರಧ್ವಜ ಎಷ್ಟರಲ್ಲಿ ಅಳವಡಿಸಿಕೊಂಡರೆ ಅಂದರೆ 22/7/1947 ನಮ್ಮ ರಾಷ್ಟ್ರಧ್ವಜವನ್ನು ಅಳವಡಿಸಿಕೊಳ್ಳಲಾಯಿತು. ನಮ್ಮ ರಾಷ್ಟ್ರಧ್ವಜದ ಅಗಲ ಎಷ್ಟಂದರೆ 2 ಅಡಿ, ಉದ್ದ 3 ಅಡಿಗಳು, ಅಗಲ 24 ಇಂಚುಗಳು. ಓಕೆ, ಹೊಂದಿದೆ. ನಮ್ಮ ರಾಷ್ಟ್ರಗೀತೆಯನ್ನು ಯಾವುದು? ನಮ್ಮ ರಾಷ್ಟ್ರಗೀತೆಯನ್ನು ಎಷ್ಟ್ರಾಗಪ್ಪ ಅಳವಡಿಸಿಕೊಂಡ್ರಂದರೆ 24/1/1950 ಅಳವಡಿಸಿಕೊಳ್ಳಲಾಯಿತು. ಯಾವುದನ್ನು? ರಾಷ್ಟ್ರಧ್ವಜವನ್ನು. ರಾಷ್ಟ್ರಗೀತೆಯನ್ನು 24/1/1950 ಅಳವಡಿಸಿಕೊಳ್ಳಲಾಯಿತು. ಇದು ನಮ್ಮ ರಾಷ್ಟ್ರಧ್ವಜವನ್ನು ಯಾವಾಗಂದ್ರೆ 1947 ರಾಷ್ಟ್ರಧ್ವಜವನ್ನು ಅಳವಡಿಸಿಕೊಂಡರೆ ನಮ್ಮ ರಾಷ್ಟ್ರಗೀತೆಯನ್ನು 1950 ಅಳವಡಿಸಿಕೊಳ್ಳಲಾಯಿತು. ನಮ್ಮ ರಾಷ್ಟ್ರ ಲಾಂಛನ ಯಾವಾಗ ಅಳವಡಿಸಿಕೊಳ್ಳಲಾಯಿತು ಅಂದರೆ 26/1/1950 ನಮ್ಮ ರಾಷ್ಟ್ರ ಲಾಂಛನವನ್ನು ಅಂಗೀಕರಿಸಲಾಯಿತು ಅಥವಾ ಅಳವಡಿಸಿಕೊಳ್ಳಲಾಯಿತು. ನಮ್ಮ ರಾಷ್ಟ್ರಧ್ವಜವನ್ನು ಯಾವಾಗಂದರೆ 1949 ಅಳವಡಿಸಿಕೊಂಡ್ರೆ ನಮ್ಮ ರಾಷ್ಟ್ರಗೀತೆಯನ್ನು 1950 ಅಳವಡಿಸಿಕೊಳ್ಳುತ್ತಾರೆ. ಮತ್ತು ನಮ್ಮ ರಾಷ್ಟ್ರ ಲಾಂಛನ ಯಾವಾಗಂದರೆ 1950 ಅಳವಡಿಸಿಕೊಳ್ಳಲಾಗುತ್ತದೆ. ಓಕೆ, ನೆಕ್ಸ್ಟ್ ಟಾಪಿಕ್ ನೋಡೋಣ. ಇದರಲ್ಲಿ ಏನಂದರೆ ಸಂವಿಧಾನ ರಚನೆ ಹೆಂಗಾಯ್ತಂದರೆ ಫಸ್ಟ್ ಎಮ್.ಎನ್. ರಾಯರವರು ಭಾರತೀಯರಿಗೆ ಸಂವಿಧಾನ ರಚನಾ ಸಮಿತಿ ಅಗತ್ಯವಿದೆ ಅಂದ್ಕಿಸಿದ್ರು ಪ್ರಥಮ ಬಾರಿಗೆ ಬ್ರಿಟಿಷರು ಮುಂದಿಡ್ತಾರೆ. ಆಮೇಲೆ ನೆಕ್ಸ್ಟು
ಕಾಂಗ್ರೆಸ್ಸು ಎಷ್ಟು ಆಗಸ್ಟ್ ಕೊಡುಗೆ ಎಷ್ಟಾಗಿ ಬಂತಂದರೆ 1940ರಲ್ಲಿ ಬಂತು. ಸರ್ ಸ್ಟಾಫರ್ಡ್ ಕ್ರಿಪ್ಸ್ರವರು ಭಾರತೀಯರ ಮುಂದೆ ಕೆಲವು ಪ್ರಸ್ತಾವನೆಗಳನ್ನು ಭಾರತೀಯರ ಮುಂದಿಡುತ್ತಾರೆ. ಅದನ್ನು ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಪಕ್ಷಗಳು ತಿರಸ್ಕರಿಸುತ್ತವೆ. ಕ್ಯಾಬಿನೆಟ್ ಆಯೋಗ ಎಷ್ಟು ಇದಾಯ್ತಂದರೆ ಅದು ಕ್ಯಾಬಿನೆಟ್ ಆಯೋಗದ ಮೇರೆಗೆ ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನವನ್ನು ರಚಿಸಲು 1946ರಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ಸ್ಥಾಪಿಸಿತು. ಸಂವಿಧಾನ ರಚನಾ ಸಮಿತಿ ಎಷ್ಟಾಗಿ ಸ್ಥಾಪನೆ ಆಯ್ತಂದರೆ 1946ರಂದು ಸಂವಿಧಾನ ರಚನಾ ಸಮಿತಿಯು ಸ್ಥಾಪನೆಯಾಯಿತು. ಕ್ಯಾಬಿನೆಟ್ ನಿಯೋಗವು ಮೂರು ಸದಸ್ಯರನ್ನು ಒಳಗೊಂಡಿತ್ತು. ಯಾವುದು? ಕ್ಯಾಬಿನೆಟ್ ಆಯೋಗವು 3 ಸದಸ್ಯರನ್ನು ಒಳಗೊಂಡಿತ್ತು. ಯಾರ್ಯಾರಂದರೆ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಮತ್ತು ಲಾರ್ಡ್ ಫೆಥಿಕ್ ಲಾರೆನ್ಸ್ ಮತ್ತು MV ಅಲೆಕ್ಸಾಂಡರ್ ರವರನ್ನು ಒಳಗೊಂಡಿತ್ತು. ಒಟ್ಟು ಸದಸ್ಯರು ಎಷ್ಟಿದ್ದಾರೆ ಟೋಟಲ್ ಫಸ್ಟು 389 ಸದಸ್ಯರಿದ್ದರು. ಕಾಂಗ್ರೆಸ್ ಎಷ್ಟು ಸ್ಥಾನ ಗೆತ್ತಂದರೆ 206 ಸ್ಥಾನ ಗೆದ್ದರೆ, ಮುಸ್ಲಿಂ ಲೀಗ್ ಎಷ್ಟಂದರೆ 73 ಸ್ಥಾನಗಳನ್ನು ಗೆದ್ದಿತ್ತು. ಪ್ರಥಮ ಅಧ್ಯಕ್ಷರು ಯಾರಂದರೆ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾರವರು ತಾತ್ಕಾಲಿಕ ಅಧ್ಯಕ್ಷರಾದರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಪರ್ಮನೆಂಟ್ ಅಧ್ಯಕ್ಷರನ್ನಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನು ಆಯ್ಕೆ ಮಾಡಲಾಯಿತು. ಓಕೆ, ನೆಕ್ಸ್ಟ್ ಟಾಪಿಕ್ ನೋಡೋಣ. ಹೌದು, ಮೂಲಭೂತ ಹಕ್ಕುಗಳು. ನೆಕ್ಸ್ಟ್ ಟಾಪಿಕ್ ಯಾವುದಂದರೆ ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕನ್ನು 3ನೇ ಭಾಗದಲ್ಲಿ ಅಳವಡಿಸಲಾಗಿದೆ. ಯಾವುದು? ಮೂಲಭೂತ ಹಕ್ಕುಗಳು. ಎಷ್ಟರಿಂದ ಇದೆ ಅಂದರೆ 12ರಿಂದ 35ರವರೆಗೆ ಮೂಲಭೂತ ಹಕ್ಕುಗಳಿವೆ. ಏನು ಮೂಲಭೂತ ಹಕ್ಕುಗಳನ್ನು ಅಥವಾ ಈ ಭಾಗವನ್ನು ಏನಂತ ಕರೀತಾರಪ್ಪ ಅಂದರೆ ಭಾರತದ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯುತ್ತಾರೆ. ಯಾವುದನ್ನು? ಮೂಲಭೂತ ಹಕ್ಕುಗಳನ್ನು ಭಾರತ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯುತ್ತಾರೆ. 1948 ಡಿಸೆಂಬರ್ 10ರಂದು ವಿಶ್ವಸಂಸ್ಥೆಯು ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡಿತು. ಏನು? ಮಾನವ ಹಕ್ಕುಗಳ ಘೋಷಣೆಯನ್ನು ವಿಶ್ವಸಂಸ್ಥೆಯು 1948 ಡಿಸೆಂಬರ್ 10ರಂದು ಘೋಷಣೆ ಮಾಡಿತು. ಪ್ರಸ್ತುತ ಭಾರತ ಸಂವಿಧಾನದಲ್ಲಿ 6 ಮೂಲಭೂತ ಹಕ್ಕುಗಳಿವೆ. ಎಷ್ಟು? 6 ಮೂಲಭೂತ ಹಕ್ಕುಗಳಿವೆ. ಓಕೆನಾ? ಇಲ್ಲಿ 6 ಮೂಲಭೂತ ಹಕ್ಕುಗಳಿವೆ. ಒಂದೇ ನೋಡೋದಾದರೆ ಸಮಾನತೆ ಹಕ್ಕು. ಯಾವುದು? ಸಮಾನತೆ ಹಕ್ಕು ಎಷ್ಟರಿಂದ ಅಂದರೆ 14ರಿಂದ 18. ಸಮಾನತೆ ಹಕ್ಕು ಎಷ್ಟಂದರೆ 14ರಿಂದ 18 ಸಮಾನತೆ ಹಕ್ಕು. 14ನೇ ವಿಧಿ ಏನು ಹೇಳುತ್ತಂದರೆ ಕಾನೂನಿನ ಮುಂದೆ ಯಾವುದು? ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಮತ್ತು ಸಮನಾದ ಕಾನೂನು ಮುಂದೆ ಎಲ್ಲರೂ ಸಮಾನರು, ಸಮಾನ ರಕ್ಷಣೆ. ಎಷ್ಟು? 14ನೇ ವಿಧಿ ಏನು ಹೇಳುತ್ತಪ್ಪ ಅಂದ್ರೆ ಕಾನೂನು ಮುಂದೆ ಎಲ್ಲರೂ ಸಮಾನರು. ಕಾನೂನು ಮುಂದೆ ಅವರು ಇವರು ಅಂತ ಏಕೆಂದರೆ ಎಲ್ಲ ಬೇರ್ಪಡಿಸಂಗಿಲ್ಲ. ಎಲ್ಲರೂ ಸಮಾನ ರೀತಿಯಲ್ಲೇ ಕಾಣಬೇಕು ಮತ್ತು ಎಲ್ಲರಿಗೂ ಸಮಾನವಾದ ರಕ್ಷಣೆ ನೀಡಬೇಕು. 14ನೇ ವಿಧಿ. ಆದರೆ 15ನೇ ವಿಧಿ ಏನು ಹೇಳುತ್ತಂದರೆ ಯಾವುದೇ ಕ್ಷೇತ್ರದಲ್ಲಿ ಲಿಂಗ, ಜಾತಿ, ಧರ್ಮ, ಜನಾಂಗ, ಧರ್ಮ ಆಧರಿಸಿ ತಾರತಮ್ಯ ಮಾಡಬಾರದು. ಯಾವುದೇ ಕ್ಷೇತ್ರದಲ್ಲಾದರೂ
ಲಿಂಗ, ಜಾತಿ, ಜನಾಂಗ, ಧರ್ಮ ಆಧರಿಸಿ ಯಾರನ್ನು ತಾರತಮ್ಯ ಮಾಡಬಾರದು. 17ನೇ ವಿಧಿ ಏನು ಹೇಳುತ್ತಂದರೆ ಅಸ್ಪೃಶ್ಯತಾ ಆಚರಣೆ ನಿಷೇಧ. ಯಾವುದು? ಅಸ್ಪೃಶ್ಯತಾ. 17ನೇ ವಿಧಿ ಏನು ಹೇಳುತ್ತಂದರೆ ಅಸ್ಪೃಶ್ಯತಾ ಆಚರಣೆ ನಿಷೇಧ. ಅಸ್ಪೃಶ್ಯತಾ ಆಚರಣೆ ನಿಷೇಧ ಮಾಡಲಾಗಿದೆ. ಎಷ್ಟಂದರೆ 1955ರಲ್ಲಿ. 1955ರಲ್ಲಿ ಅಸ್ಪೃಶ್ಯತಾ ಆಚರಣೆ ನಿಷೇಧಿಸಲಾಗಿದೆ. ಯಾವ ವಿಧಿ ಮೂಲಕ? 17ನೇ ವಿಧಿ ಮೂಲಕ ನಿಷೇಧಿಸಲಾಗಿದೆ. 18ನೇ ವಿಧಿ ಏನು ಹೇಳುತ್ತಂದರೆ 18ನೇ ವಿಧಿ ಏನು ಹೇಳುತ್ತೆ? ಬಿರುದು ಬಾವಳಿಗಳ ಸ್ವೀಕೃತಿ ರದ್ದತಿ. 18ನೇ ವಿಧಿ ಏನು ಹೇಳುತ್ತಂದರೆ ಬಿರುದು ಬಾವಳಿಗಳ ರದ್ದತಿ. ಅಂದರೆ ಅವಾಗೆಲ್ಲ ರಾಜರೆಲ್ಲ ಇಟ್ಕೋತಿದ್ರಲ್ಲ, ಆ ರದ್ದತಿಗಳನ್ನು ನಿಷೇಧಿಸಲಾಗಿದೆ 18ನೇ ವಿಧಿ ಮೂಲಕ. ಸೆಕೆಂಡ್ ಒಂದು ಬಂದರೆ ಸ್ವತಂತ್ರದ ಹಕ್ಕು. ಸಮಾನತೆ ಹಕ್ಕದಾಗ ಎಷ್ಟಿದೆ? 1, 14ನೇ ವಿಧಿ, 15ನೇ ವಿಧಿ, 17ನೇ ವಿಧಿ, 18ನೇ ವಿಧಿ. ಓಕೆ, ನೆಕ್ಸ್ಟ್ ನೋಡೋದಾದರೆ ಸ್ವತಂತ್ರದ ಹಕ್ಕು. ಸ್ವತಂತ್ರದ ಹಕ್ಕು ಎಲ್ಲಿಂದ ಎಲ್ಲಿಗೆ ಅಂದರೆ 19ರಿಂದ 22. 19ರಿಂದ 22 ಯಾವುದು? ಸ್ವತಂತ್ರದ ಹಕ್ಕು. 19ನೇ ವಿಧಿಯಲ್ಲಿ 6 ಸ್ವತಂತ್ರ ಹಕ್ಕುಗಳು ನೀಡಿದೆ. ಯಾವ್ಯಾವ ಅಂದರೆ ವಾಕ್ ಸ್ವಾತಂತ್ರ್ಯ, ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಕಟ್ಟುವ ಸ್ವಾತಂತ್ರ್ಯ, ಸಂಚಾರ ಮಾಡುವ ಸ್ವಾತಂತ್ರ್ಯ, ವಾಸಿಸುವ ಸ್ವಾತಂತ್ರ್ಯ, ವೃತ್ತಿ ಮಾಡುವ ಸ್ವಾತಂತ್ರ್ಯ. ಅಂದರೆ ಸಭೆ ಸೇರ್ಬೋದು, ಯಾವುದಾದ್ರೂ ಸಂಘ ಕಟ್ಬೋದು, ಸಂಚಾರ ಮಾಡುವ ಸ್ವಾತಂತ್ರ್ಯ. ಅಂದರೆ ಎಲ್ಲಾದರೂ ನಮ್ಮ ಭಾರತದಲ್ಲಿ ಎಲ್ಲಾದರೂ ಸಂಚಾರ ಮಾಡ್ಬೋದು, ಯಾರೂ ನಿಮ್ಗೆ ಕೇಳಂಗಿಲ್ಲ. ವಾಸಿಸುವ ಸ್ವಾತಂತ್ರ್ಯ, ಎಲ್ಲಾದರೂ ಹೋಗಿ ವಾಸ ಮಾಡ್ಬೋದು. ವೃತ್ತಿಯ ಸ್ವಾತಂತ್ರ್ಯ, ನೀವು ಯಾವ ಕೆಲಸ ಬೇಕಾದರೂ ಮಾಡ್ಬೋದು. ಓಕೆ, 19ನೇ ವಿಧಿ ಎಷ್ಟು? 6 ಸ್ವತಂತ್ರ ಹಕ್ಕುಗಳನ್ನು ನೀಡಲಾಗಿದೆ. ಎಷ್ಟು? 6 ಸ್ವತಂತ್ರ ಹಕ್ಕುಗಳನ್ನು ನೀಡಲಾಗಿದೆ. 20ನೇ ವಿಧಿ ನೋಡೋದಾದರೆ ಅಪರಾಧಿಗಳಿಗೆ ಸ್ವತಂತ್ರ ನೀಡುತ್ತದೆ. ಏನು? ಅಪರಾಧಿಗಳಿಗೆ ಸ್ವತಂತ್ರ ನೀಡುತ್ತದೆ. ಯಾವುದು? 20ನೇ ವಿಧಿಯ ಮೂಲಕ ಅಪರಾಧಿಗಳಿಗೆ ಸ್ವತಂತ್ರವನ್ನು ನೀಡುತ್ತದೆ. 21ನೇ ವಿಧಿ ಏನು? ಜೀವಿಸುವ ಸ್ವಾತಂತ್ರ್ಯ. ಎಲ್ಲಾದರೂ ಜೀವಿಸ್ಬೋದು, ಅಥವಾ ಎಲ್ಲಾದರೂ ಜೀವನ ಮಾಡ್ಬೋದು, ಅಥವಾ ಎಲ್ಲಾದರೂ ಜೀವನ ಕಟ್ಕೊಳ್ಬೋದು. ಎಲ್ಲಿ? ನಮ್ಮ ಇಂಡಿಯಾದಲ್ಲಿ ಯಾವ ಭಾಗಕ್ಕಾಗಿ ಹೋದ್ರೂ ನೀವು ಯಾವ ಭಾಗದಲ್ಲಿ ಹೋದರೂ ಜೀವಿಸ್ಬೋದು. ಓಕೆ, 21ನೇ ವಿಧಿ ಮೂಲಕ. 21 ವಿಧಿ ಏನು ಹೇಳುತ್ತಂದರೆ ಶಿಕ್ಷಣದ ಹಕ್ಕು. ಏನು? ಶಿಕ್ಷಣದ ಹಕ್ಕು. 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ. ಏನು? ಕಡ್ಡಾಯ ಶಿಕ್ಷಣ ಒದಗಿಸುತ್ತೆ. ಯಾವುದು? 21A ವಿಧಿ. 22ನೇ ವಿಧಿ ನೋಡೋದಾದರೆ ಆರೋಪಿಗಳ ಬಂಧನಕ್ಕೆ ಸಂಬಂಧಿಸಿದಂತೆ ಹಕ್ಕುಗಳನ್ನು ನೀಡುತ್ತದೆ. ಏನು? ಆರೋಪಿಗಳ ಬಂಧನಕ್ಕೆ ಅಂದರೆ ಒಬ್ಬ ಆರೋಪಿಯ ಬಂಧಿಸಬೇಕಾದ್ರೆ ಪರ್ಟಿಕ್ಯುಲರ್ ಕಾರಣ ಕೊಟ್ಟು ಬಂಧನ ಮಾಡ್ಬೋದು. ಇದು ಆರೋಪಿಯ ರಕ್ಷಣೆಯ ಕುರಿತು ಅಥವಾ ಬಂಧನಕ್ಕೆ ಸಂಬಂಧಿಸಿದಂತೆ ಹಕ್ಕುಗಳನ್ನು ನೀಡುತ್ತದೆ. ಯಾವುದು? 22ನೇ ವಿಧಿ. ನೆಕ್ಸ್ಟ್ ನೋಡೋದಾದರೆ 3ನೇದು ಯಾವುದಂದರೆ ಶೋಷಣೆ ವಿರುದ್ಧದ ಹಕ್ಕುಗಳು. ಯಾವುದು? ಶೋಷಣೆ ವಿರುದ್ಧ ಹಕ್ಕುಗಳು. ಎಷ್ಟು? 23ರಿಂದ 24. 23ರಿಂದ 24 ಯಾವುದು? ಶೋಷಣೆ ವಿರುದ್ಧದ ಹಕ್ಕು ನೀಡುತ್ತದೆ. 23ನೇ ವಿಧಿ ಏನು ಹೇಳುತ್ತಂದರೆ 3ನೇ ವಿಧಿ ಏನು? ಜೀತ ಪದ್ಧತಿ ಮತ್ತು ಬಲವಂತವಾಗಿ ಅಥವಾ ಬಲಾತ್ಕಾರ ದುಡಿಮೆ ನಿಷೇಧ.
ಜೀತ ಪದ್ಧತಿ ಅಥವಾ ಬಲವಂತ ದುಡಿಮೆ ನಿಷೇಧ ಅಂತ ಹೇಳೋದು ಯಾವುದು 23ನೇ ವಿಧಿ. 24ನೇ ವಿಧಿ ಏನು ಹೇಳುತ್ತಂದರೆ ಬಾಲಕಾರ್ಮಿಕ ನಿಷೇಧ. ಏನು ಬಾಲಕಾರ್ಮಿಕ ನಿಷೇಧ. 24ನೇ ವಿಧಿ 14 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ಕ್ಷೇತ್ರದಲ್ಲಾದರೂ 14 ವರ್ಷದ ಒಳಗಿನ ಮಕ್ಕಳಿಗೆ ಕೆಲಸಗಳನ್ನು ನೀಡಬಾರದು. ನೆಕ್ಸ್ಟ್ ನೋಡೋದಾದರೆ ಧಾರ್ಮಿಕ ಸ್ವತಂತ್ರ ಹಕ್ಕು. ಯಾವುದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಎಲ್ಲಿಂದ ಎಲ್ಲಿಗೆ ಅಂದರೆ 25ರಿಂದ 28, 25ರಿಂದ 28. 27ನೇ ವಿಧಿ ನೋಡೋದಾದರೆ ಧಾರ್ಮಿಕ ಅಭಿವೃದ್ಧಿಗಾಗಿ ತೆರಿಗೆ ಸಂಗ್ರಹಣೆ. ಅಂದರೆ ಯಾವುದೇ ಧಾರ್ಮಿಕ ಅಭಿವೃದ್ಧಿಗಾಗಿ ತೆರಿಗೆಯನ್ನು ಸಂಗ್ರಹಿಸಬಹುದು, ಆದರೆ ದಬ್ಬಾಳಿಕೆ ಮಾಡಿ ಸಂಗ್ರಹ ಮಾಡುವಂತಿಲ್ಲ. 28ನೇ ವಿಧಿ ಏನು ಹೇಳ್ತಂದರೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣ. ಏನೋ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಶಿಕ್ಷಣ ನೀಡಬಹುದು ಅಂತ ಹೇಳೋದು ಯಾವುದು 28ನೇ ವಿಧಿ. ಓಕೆ, ನೆಕ್ಸ್ಟ್ ನೋಡೋದಾದರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಯಾವುದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. ಎಷ್ಟರಿಂದ ಎಷ್ಟು ಅಂದರೆ 29ರಿಂದ 30. ಎಷ್ಟು 29ರಿಂದ 30ನೇ ವಿಧಿ. ಅದು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು. 29ನೇ ವಿಧಿ ಏನು ಹೇಳುತ್ತಂದರೆ ಅಲ್ಪಸಂಖ್ಯಾತರ ಹಿತಾಸಕ್ತಿ ರಕ್ಷಣೆ. ಏನು ಅಲ್ಪಸಂಖ್ಯಾತರ ಹಿತ ರಕ್ಷಣೆ ಮಾಡಬೇಕಂತೆ ಯಾವ ವಿಧಿ ಹೇಳುತ್ತಂದರೆ 29ನೇ ವಿಧಿ ಹೇಳುತ್ತದೆ. 30ನೇ ವಿಧಿ ಏನು ಹೇಳುತ್ತಂದರೆ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ. ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲು ಸರ್ಕಾರವು ಕೆಲವು ಸೌಲಭ್ಯಗಳನ್ನು ಅಥವಾ ಬೆಂಬಲವನ್ನು ನೀಡತಕ್ಕದ್ದು. ಓಕೆ, ನೆಕ್ಸ್ಟ್ ನೋಡೋದಾದರೆ ಸಂವಿಧಾನ ಪರಿಹಾರ ಹಕ್ಕು. ಸಂವಿಧಾನ ಪರಿಹಾರ ಹಕ್ಕು ಎಷ್ಟು 32ನೇ ವಿಧಿ. ಇದು 32ನೇ ವಿಧಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಏನಂತ ಕರೆದಾರೆ ಅಂದರೆ ಈ 32ನೇ ವಿಧಿಯನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ ಎಂದು ಕರೆದಿದ್ದಾರೆ. ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ರೀಟ್ಗಳನ್ನು ಒದಗಿಸಲಾಗಿದೆ. ಏನು? ರೀಟ್ಗಳನ್ನು ಒದಗಿಸಲಾಗಿದೆ. ಯಾವುದನ್ನು? ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ರೀಟ್ಗಳನ್ನು ಒದಗಿಸಲಾಗಿದೆ. 139ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗಬಹುದು ಅಥವಾ ಅರ್ಜಿ ಸಲ್ಲಿಸಬಹುದು. ಮೂಲಭೂತ ಹಕ್ಕುಗಳನ್ನು ಸಂರಕ್ಷಣೆ ಮಾಡಲು ಅಥವಾ ಈ ರೀಟ್ಗಳ ಮೂಲಕ ಸುಪ್ರೀಂ ಕೋರ್ಟ್ಗೆ 139ನೇ ವಿಧಿ ಮೂಲಕ ಅರ್ಜಿ ಸಲ್ಲಿಸಬಹುದು. ಹಾಗೂ 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ ಹೋಗಬಹುದು. ಸುಪ್ರೀಂ ಕೋರ್ಟಿಗೆ ಎಷ್ಟಂದರೆ 139ನೇ ವಿಧಿ ಮೂಲಕ ಹೋದರೆ ಹೈಕೋರ್ಟ್ಗೆ 226ನೇ ವಿಧಿ ಮೂಲಕ ಅರ್ಜಿ ಸಲ್ಲಿಸಬಹುದು ಅಥವಾ ಹೋಗಬಹುದು. ಫಸ್ಟೇದು ರೀಟ್ ನೋಡೋದಾದರೆ ಹೇಬಿಯಸ್ ಕಾರ್ಪಸ್. ಯಾವುದು? ಹೇಬಿಯಸ್ ಕಾರ್ಪಸ್. ಅಕ್ರಮ ಬಂಧನದಲ್ಲಿರುವ ವ್ಯಕ್ತಿಯನ್ನು 24 ಗಂಟೆ ಒಳಗಾಗಿ ಅಕ್ರಮವಾಗಿ ಬಂಧಿಸಿದ ವ್ಯಕ್ತಿಯನ್ನು 24 ಗಂಟೆ ಒಳಗಾಗಿ ಹತ್ತಿರದ ನ್ಯಾಯಾಲಯಕ್ಕೆ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರಿಪಡಿಸಬೇಕು. ಎಷ್ಟು? 24 ಗಂಟೆಯ ಒಳಗಾಗಿ. ಟ್ರಾವೆಲಿಂಗ್ ಸಮಯವನ್ನು ಬಿಟ್ಟು ಅಥವಾ ಸಂಚಾರ ಸಮಯವನ್ನು ಬಿಟ್ಟು 24 ಗಂಟೆ ಒಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ನೆಕ್ಸ್ಟ್ ಯಾವುದಂದರೆ ಮ್ಯಾಂಡಮಸ್. ಯಾವುದು? ಮ್ಯಾಂಡಮಸ್ ಅಂದರೆ ಸಾರ್ವಜನಿಕ ಅಧಿಕಾರಿಯು ತನ್ನ ಕರ್ತವ್ಯವನ್ನು ಚಲಾಯಿಸಲು ನಿರಾಕರಿಸಿದರೆ ಅಥವಾ ಕಚೇರಿಗೆ ಹೊರಡಿಸುವ ಆಜ್ಞೆಯನ್ನು ಪ್ರಶ್ನೆ ಮಾಡಬಹುದು. ಹೆಂಗಂದರೆ ಯಾವುದೇ ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಇರಲಿ, ಅವರ ವಿರುದ್ಧ ಈ ಮ್ಯಾಂಡಮಸ್ ಅರ್ಜಿಯನ್ನು ಸಲ್ಲಿಸಬಹುದು. ನಿಮ್ಮ ಕೆಲಸ ನೀವು ಮಾಡಿ ಅಂತ ನೀವು ಈ ರೀಟನ್ನು ಹೊರಡಿಸಬಹುದು. ಯಾರ್ಯಾರಿಗೆ ಬಿಟ್ಟು ಅಂದರೆ ಖಾಸಗಿ
ವ್ಯಕ್ತಿಗಳ ಯಾರ್ಯಾರು ಅಂದರೆ ಖಾಸಗಿ ವ್ಯಕ್ತಿಗಳ ವಿರುದ್ಧ ಈ ರಿಟ್ ಚಲಾಯಿಸಲು ಬರುವುದಿಲ್ಲ. ರಾಷ್ಟ್ರಪತಿಯ ವಿರುದ್ಧ ಚಲಾಯಿಸಲು ಬರುವುದಿಲ್ಲ. ರಾಜ್ಯಪಾಲರ ವಿರುದ್ಧ ಕೂಡ ಅನ್ವಯವಾಗುವುದಿಲ್ಲ. ಯಾವ ರಿಟ್ಟು? ಮ್ಯಾಂಡಮಸ್ ಅಥವಾ ಪರಮಾದೇಶ. ನೆಕ್ಸ್ಟ್ ನೋಡೋದಾದರೆ ಕೋವಾರೆಂಟ್. ಯಾವುದು? ಕೋವರೆಂಟ್ ಅಥವಾ ಕೋರೆಂಟು. ಯಾವುದು? ಕೋವರೆಂಟ್. ಅರ್ಹತೆ ಇಲ್ಲದ ವ್ಯಕ್ತಿಯು ಅಂದರೆ ಒಂದು ಸಾರ್ವಜನಿಕ ಹುದ್ದೆಯನ್ನು ಅಥವಾ ಸರ್ಕಾರಿ ಹುದ್ದೆಯನ್ನು ಅಕ್ರಮವಾಗಿ ಹೊಂದಿದ್ದರೆ ಅವನ ವಿರುದ್ಧ ಕೋವರೆಂಟ್ ರಿಟನ್ನು ಹೊರಡಿಸಬಹುದು. ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರ್ಕಾರದ ಹುದ್ದೆಯನ್ನು ಹೊಂದಿದ್ದರೆ ಆ ವ್ಯಕ್ತಿಯ ವಿರುದ್ಧ ಕೋವರೆಂಟು ಎಂಬ ರಿಟ್ ಹೊರಡಿಸಬಹುದು. ನೆಕ್ಸ್ಟ್ ನೋಡೋದಾದರೆ ಸರ್ಸೀರಿಯೋ. ಯಾವುದು? ಸರ್ಸೀರಿಯೋ. ಕೆಳ ನ್ಯಾಯಾಲಯವು ಇದು ನ್ಯಾಯಾಲಯ ಆಗಿದೆ, ನ್ಯಾಯಾಲಯ ಆಗಬೇಕು. ನ್ಯಾಯಾಲಯ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಅಥವಾ ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ಅಥವಾ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ತೀರ್ಪು ನೀಡದಂತೆ ಮೊಕದ್ದಮೆಯನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಬಹುದು. ಕೆಳ ನ್ಯಾಯಾಲಯದಲ್ಲಿ ಆರೋಪಿಯು ನಿರಪರಾಧಿ ಆದರೂ ಕೂಡ ಅಪರಾಧಿ ಎಂದು ತೀರ್ಪು ನೀಡಿದರೆ ಅಥವಾ ಪ್ರಕೃತಿ ಬಾಹಿರವಾದ ತೀರ್ಪು ನೀಡಿದರೆ ಆ ಮೊಕದ್ದಮೆಯನ್ನು ಮೇಲ್ನ್ಯಾಯಾಲಯಕ್ಕೆ ವರ್ಗಾಯಿಸಬಹುದು. ನೆಕ್ಸ್ಟ್ ಯಾವುದು? ಪ್ರೊಹಿಬಿಷನ್. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಬಾರದೆಂದು ಅಥವಾ ತೀರ್ಪು ನೀಡಬಾರದೆಂದು ಹೊರಡಿಸಲಾಗುತ್ತದೆ. ಅಧೀನ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಬಾರದೆಂದು ಮೊಕದ್ದಮೆಯನ್ನು ವಿಚಾರಣೆ ಮಾಡಬಾರದು ಅಥವಾ ತೀರ್ಪು ನೀಡಬಾರದೆಂದು ಪ್ರೊಹಿಬಿಷನ್ ರಿಟ್ ಮೂಲಕ ನಾವು ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಎಲ್ಲ ನನ್ನ ಸ್ಪರ್ಧಾ ಮಿತ್ರರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಕಾಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯವು ಅಥವಾ ನಮ್ಮ ಕ್ಲಾಸ್ ಯಾವ ಥರ ಇರುತ್ತೆ ಅಂತೇಳಿ ಕಮೆಂಟ್ ಮಾಡಿ.